ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ನಗರಂಗೆರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಗಾಯತ್ರಿ ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ಗಾಯತ್ರಿ. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರಸನ್ನ ಕುಮಾರ್. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಮ್ಮ? ನಗರಂಗೆರೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಅಮ್ಮ, ಈ ಸಲ ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಮೇಡಮ್? 700 ಚಿಲ್ಲರೆ ಬಂದಿತ್ತು. ಎಷ್ಟು ಮತ ಅಂತರದಲ್ಲಿ ತಾವು ಗೆದ್ದಿದ್ದು ಮೇಡಮ್? 417 ಲೀಡಿಂಗ್ ಅಲ್ಲಿ ಗೆದ್ದಿದ್ದೀರಾ. ಅಂದಾಗೆ ಸರ್, ಮೇಡಮ್ ಅವರು ಮೊದಲನೇ ಬಾರಿಗೆ ಗೆದ್ದು ರಾಜಕೀಯ ಜೀವನಕ್ಕೆ ಬಂದಿದ್ದಾರೆ ಸರ್. ಹೇಗೆ ಅನ್ನಿಸ್ತಾ ಇದೆ ತಮಗೆ? ಅಂದ್ರೆ ನಮಗೆ ನಿಮ್ಮ ಶ್ರೀಮತಿ ಅವರು ಮೊದಲನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ, ತಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ಈಗ ನಮ್ಮ ಮಧ್ಯದಿಂದಲೂ ಜನಗಳಿಗೆ ಉಪಕಾರ ಮಾಡಬೇಕು ನಮ್ಮ ಉದ್ದೇಶ ನನ್ನಿಂದಲೂ ಇದ್ದು, ಹೌದು ಅವರು ಅದೇ ತರ ಒಂದು ಗ್ರಾಮದಲ್ಲಿ ಆಗಲಿ ಒಂದು ಅಭಿವೃದ್ಧಿ ಮಾಡೋದಾಗಲಿ ಯಾವುದೇ ಇದು ವಿಷಯದಾಗಲಿ ಜನರಾಗಿ ಮಾಡೋದ್ರಲ್ಲಿ ಅತ್ಯುತ್ತಮವಾಗಿ ಮಾಡ್ತಾ ಇರ್ತೀವಿ. ಇದೇ ರಾಜಕೀಯ ಇದ್ರೂ ಮಾಡ್ತಿದ್ವಿ, ಇಲ್ಲದಿದ್ರು ನಮ್ಮ ಅಧಿಕಾರ ಇರ್ಲಿ ಇಲ್ಲದಿದ್ರು ಮಾಡಿದ್ದೀವಿ. ಒಂದು ಸರ್ವತ್ರ ಬಂದ್ರು ಒಂದು ಯಾವುದೇ ಒಂದು ಹೆಲ್ಪ್ ಮಾಡಿದ್ವಿ. ಓಕೆ ಸರ್. ಅಂದಾಗೆ ಮೇಡಮ್ ಅವ್ರಿಗೆ 4 ವರ್ಷ ಅವಧಿ ಆಗಿದೆ ಸರ್. ಈ 4 ವರ್ಷ ಅವಧಿನಲ್ಲಿ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸರ್ ಅವರು ಗ್ರಾಮದ ಜನರಿಗೆ? ಲೆಟ್ರಿನ್, ಶೌಚಾಲಯಗಳು, ರೋಡು, ಆಮೇಲೆ ಕಾಮಗಾರಿ, ಕಾಂಪೌಂಡ್, ಸ್ಕೂಲ್ ಕಾಂಪೌಂಡ್ ಕಟ್ಸಿದೀವಿ. ಉಜ್ಜಿನಿ ದೇವರಿಗೆ ರೆಡಿಮಾಗಿ ರಸ್ತೆ ಮಾಡಿಸಿದ್ದೀರಾ. ಸರ್, ಅಂದಾಗೆ ನೀರಿಂದು ಗೋಪಳ್ಳಿಯಿಂದ ನೀರು ತಂದು ಹಾಕಿದ್ರಲ್ಲಿ 4 ಕಿಲೋಮೀಟರ್ ದೂರದಿಂದ ನೀರು ಬಹಳ ಪ್ರಾಬ್ಲಮ್ ಇತ್ತು. ನಮ್ಮ ಊರಿಂದ ಸುಮಾರು 5 ಕಿಲೋಮೀಟರ್ ನೀರು ಸರಬರಾಜು ಮಾಡಿಸಿದ್ದೀರಾ? ಹೌದು. ಓಕೆ ಸರ್. ಸರ್, ಅಂದಾಗೆ ಇನ್ನು ಮೇಡಮ್ಗೆ ಪಂಚಾಯತಿ ವ್ಯಾಪ್ತಿನಲ್ಲಿ 1 ವರ್ಷ ಅವಧಿ ಇದೆ ಸರ್. ಈ 1 ವರ್ಷ ಅವಧಿನಲ್ಲಿ ಇನ್ನು ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್? ನಮ್ಮ ಸರ್ಕಾರದಿಂದ ಯಾವುದೇ ಗ್ರಾಂಟ್ ಬಂದ್ರು ಅವ್ರು ಲ್ಯಾಬ್ಸ್ ಆಗಿ ವಾಪಸ್ ಹೋಗೋದ ಹಾಗೆ ನಮ್ಮ ಊರಿಗೆ ಕೆಲಸ ಮಾಡಿ ಯಶಸ್ವಿ ಆಗ್ಬೇಕಂತ ನಮ್ಮ ಅನಿಸಿಕೆ. ನಾವೇನು ಅದರಲ್ಲಿ ಲಾಭ ನಷ್ಟ ಅಂತ ಇಲ್ಲ, ಒಟ್ಟು ಜನಕ್ಕೋಸ್ಕರ ಉಪಯೋಗ ಆಗ್ಬೇಕಂತ ಅಷ್ಟೇ. ಜನಕ್ಕೋಸ್ಕರ ಉಪಯೋಗ ಅಂತ ಮಾಡ್ತೇವೆ. ಓಕೆ ಸರ್. ಅಂದಾಗೆ ಮೇಡಮ್, ನೀವು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಕಾರಣ ಏನಿತ್ತು ಮೇಡಮ್? ಒಬ್ರು ಹೌಸ್ ವೈಫ್ ಆಗಿ ಈಗ ನೀವು ಒಬ್ರು ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ನಾವು ನಮ್ಮೂರಾಗೆ ಒಂದು ಇದಕ್ಕೆ ಗುರುತಿಸ್ಕೋಬೇಕು ಅಂತ ಮಾಡಿದ್ದು. ಅಂದಾಗೆ ಇದು ನಿಮ್ಮ ಮನೆಯವರ ಸಹಕಾರ ಹೇಗಿದೆ ಮೇಡಮ್ ನಿಮ್ಗೆ? ಅವ್ರದೇ ಫುಲ್ ಸಹಕಾರ ಅಂತ ಹೇಳ್ತೀರಾ? ಓಕೆ ಮೇಡಮ್. ಅಂದಾಗೆ ಈಗ ನೀವು ರಾಜಕೀಯ ಜೀವನಕ್ಕೆ ಬರಬೇಕು ಅಂತಂದ್ರೆ ನಿಮ್ಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬಹುದು ಮೇಡಮ್? ನಿಮ್ಮ ಮನೆಯವರೇ ನಿಮ್ಗೆ ಗುರುಗಳು ಅಂತ ಹೇಳ್ತೀರಾ? ಸರ್, ನಿಮ್ಗೆ ಈ ಒಂದು ರಾಜಕೀಯ ಜೀವನ ಹೊಸದೇನಲ್ಲ, ಅಂದ್ರೆ ನೀವು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಗುರುಗಳು? ನಮ್ಮ ಮಾವನ್ನ ಮಾವ ಸಿದ್ದಪ್ಪ ಅಂತ ಆದ್ಮೇಲೆ ಆತನ ಸತ್ವವಾಗಿ ಗೆಲ್ಲಿಸ್ಬೇಕು ಅಂತೇಳಿ ಮಾಡಿ ಹೋರಾಟ ಮಾಡಿ ಅವಾಗಲಿದ್ದರೂ ನಾವು ಹಿಂಬಾಲಿಕರಾಗಿ ಆತನ ಉತ್ತೀರ್ಣರಾಗಿ ಮಾಡಬೇಕಂತ ಮಾಡಿದ್ವಿ. ಅದು ಕೊನೆಗೂ ಅದಕ್ಕೆ ಲಭ್ಯ ಆಗಲಿಲ್ಲ ನಿರ್ವಾರಿಕ ವಶದಿಂದ. ಆತ ದೊಡ್ಡ ಗಿರಣಿ ಮಾಲೀಕರು ಕಾರ್ಯಗಳಿದ್ದರು. ಅವರಿಂದ ಅವ್ರನ್ನ ಗುರ್ಸ್ಕೊಂತ ನಾವು ಅವ್ರ ಮುಖಾಂತರ ನಾವು ಗುರ್ಸ್ಕೊಂಡು ನಾವು ಈ ತರ ಬೆಳಿಗ್ಗೆ ಬಂದಿರೋದು. ನಮ್ಮ ಮಾವ ಸಿದ್ದಪ್ಪ ಅಂತ ಅವರು ಡೆತ್ ಆಗಿದ್ದಾರೆ ಆದ್ಮೇಲೆ ಅವ್ರ ಮುಖಾಂತರ ನಾನು ಈ ತರ ಈ ಲೆವೆಲ್ ಬೆಳೆದಿರೋದು. ಅಂದ್ರೆ ಅವರು ಬಯೋಡೇಟಾ ಅವ್ರ ಅಳಿಯ ಅಂತೇಳಿ ಈ ತರ ನಾವು ಅಭಿವೃದ್ಧಿ ಆಗಿರೋದು. ಆಮೇಲೆ ಮೊದಲು ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಮೆಂಬರು, ಆಮೇಲೆ VSS ಸೊಸೈಟಿಯಲ್ಲಿ ಅವ್ರ ಮೆಂಬರು. ಈ ತರ ನಮ್ಮ ಇದರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿಂದಲೂ ಬಂದಿರೋದು. ಓಕೆ ಸರ್. ಅಂದಾಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೇಡಮ್ನ ಬಿಟ್ಟು ಇನ್ನ 20 ಜನ ಸದಸ್ಯರುಗಳಿದ್ದಾರೆ ಸರ್. ಆ 20 ಜನ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅಲ್ಲಿ ಅವರು ಎಲ್ಲ ಒಂದು ಮೆಂಬರ್ಗಳು ನಾವು ಒಂದು ಗ್ರೂಪ್ನಲ್ಲಿ ಎಲ್ಲ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಶ್ರಮೆ ಪಟ್ಟು ಗ್ರಾಮ ಪಂಚಾಯತ್ ಹೆಸರು ಉಳಿಸ್ಬೇಕಂತ ಮಾಡಿದ್ದಾರೆ. ಅದರಲ್ಲಿ ಏನು ಮಾತಿಲ್ಲ. ಓಕೆ ಸರ್. ಸರ್, ಅಂದಾಗೆ ಈಗ ಮೇಡಮ್ ಅವರು ಇದೊಂದು ಸದಸ್ಯತ್ವ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಯಾಕಂತಂದ್ರೆ ಅವ್ರ ಮತಗಳನ್ನ ನೀಡಿ ಮೇಡಮ್ ಅವ್ರನ್ನ 417 ಮತ ಅಂತರದಲ್ಲಿ ಗೆಲ್ಲಿಸಿ ಒಂದು ಸದಸ್ಯತ್ವ ಸ್ಥಾನಕ್ಕೆ ಆರಿಸಿ ಕಳಿಸಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಆ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಇಬ್ರು? ಅವ್ರಿಗೆ ಅದೇ ಸಹಾಯ ಮಾಡಬೇಕು. ಅವ್ರಿಗೆ ಏನ್ ನಮ್ಮಿಂದ ಏನ್ ಸಾಧ್ಯತೆ ಅಂತ ಉಪಾಯ ಏನೇ ಇದ್ರು ಸಮೇತ ಒಂದು ಮನೆ ಸಣ್ಣ ಕೆಲಸ ಇದ್ರು ನಾವು ಮಾಡಿಕೊಟ್ಟು ಜನರ ಸೇವೆ ಮಾಡ್ತೀವಿ. ಅವ್ರಿಗೆ ಬಹಳ ಪೂರಕ ವಂದನೆಗಳು.
ಓಟ್ ಹಾಕಿ ಗೆಲ್ಲಿಸಿದ್ದಕ್ಕೆ ನಮ್ಮ ಮನೆಯವರಿಗೆ, ಹಾಂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮೊಟ್ಟಪುಟ್ಟ ಗ್ರಾಮದಲ್ಲಿ ಹ್ಞೂ ಭಾಳ ಜನ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡು ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ಪೂರಕ ವಂದನೆಗಳಾಗಿ ಈ ರೀತಿಯಾದಂಥ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ನಮಸ್ಕಾರ.